ಏನಾದರೂ ಪ್ರೂಫ್ ಇದ್ದರೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇನಾದರೂ ಪ್ರೂಫ್ ಇದ್ದರೆ ನಮಗೂ ಅರ್ಥ ಆಗುತ್ತೆ. ಆದರೆ ಯಾವುದೇ ರೀತಿಯ ಪುರಾವೆಗಳಿಲ್ಲದೆ ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಮಾಡೋದು, ದೂಷಣೆ ಮಾಡೋದು ಅದು ಅಷ್ಟೊಂದು ಸಮಂಜಸ ಕಾಣೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ನ್ಯಾಷನಲ್ ಪಾರ್ಟಿ. ಅವರು ಕೂಡ ಈ ರೀತಿ ಈ ಮಟ್ಟಕ್ಕೆ ಹೇಳಿಬಾರ್ದು. ಯಾಕೆಂದರೆ ಅವರು ಸರ್ಕಾರನ ನಡೆಸಿದ್ದಾರೆ. ಈಗ ಕೇಂದ್ರದಲ್ಲಿ ಅವ್ರ ಸರ್ಕಾರನೇ ಇದೆ. ಸರ್ಕಾರಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಜವಾಬ್ದಾರಿಯಿಂದ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ. ಪ್ರಿಯಾಂಕ ಖರ್ಗೆನೂ ಕೂಡ ಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರ ಅನವಶ್ಯಕವಾಗಿ ಅವರ ಮೇಲೆ ಆಪಾದನೆ ಮಾಡಿದ್ರೆ ಏನಾದರೂ ಒಂದು ಸಪೋರ್ಟಿವ್ ಇದ್ದರೆ ಅದನ್ನು ಒಪ್ಕೊಳ್ಳೋದು. ಬಂಧನ ಮಾಡಿದ್ದಾರೆ ಹೆಸರು ಬಂದರೂ ಕೂಡ ಪೊಲೀಸ್ನವರು ಈಗಾಗಲೇ ಅದನ್ನು ಕೂಡ ನಾವು CODಗೆ ನೆನ್ನೆ ಕೊಟ್ಟಿದ್ದೇವೆ. ಯಾಕೆಂದರೆ ಇದು ಸುಮ್ಮನೆ ಅನವಶ್ಯಕವಾದಂಥ ಆಪಾದನೆಗಳನ್ನು ಮಾಡೋದು ಸರಿ ಕಾಣಿಸಲ್ಲ. COD ಎನ್ಕ್ವೈರಿ ಆಗಿ ಅದರಲ್ಲಿ ಗೊತ್ತಾಗುತ್ತಲ್ಲ, ನಿಜಾಂಶ ಗೊತ್ತಾಗುತ್ತೆ. ಇನ್ನೂ ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಗ ಅದರ ಪರಾಪರ ವಿಚಾರಗಳು ಬರಬೇಕಲ್ಲ. ಇದು ಗೊತ್ತಾದ ಮೇಲೆ ಅದನ್ನು ಹೇಳೋಣ. ಹಣದ ವಿಚಾರ ಇತ್ತ, ಅವರು ಬೇರೆ ಬೇರೆ ಏನೇನೋ ಹೇಳ್ತಿದ್ದಾರೆ. ಅವರು ಕೇಳ್ತೇವೆ ನಾವು ಕೂಡ. ಅದೆಲ್ಲ ನಾವು ಎಂಕ್ವೈರಿನಲ್ಲಿ ಬರೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ನೋಡಿ, ಅನೇಕ ವಿಚಾರಗಳನ್ನು ಪ್ರಿಯಾಂಕ ಖರ್ಗೆ ಅವರು ಭಾರತೀಯ ಜನತಾ ಪಾರ್ಟಿಯ ಅಭಿವೃದ್ಧಿಯಾಗಿ ಜನತಾ ದಳದ ವಿರುದ್ಧವಾಗಿ ಅವರ ತಪ್ಪು ನೆಪ್ಪುಗಳನ್ನು ಅನೇಕ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಸದನದಲ್ಲೂ ಹೇಳಿದ್ದಾರೆ, ಸದನದ ಹೊರಗೇನೂ ಹೇಳಿದ್ದಾರೆ. ಅದು ಸ್ವಾಭಾವಿಕವಾಗಿ BJPಯವರಿಗೆ, ಜನತಾ ದಳದವರಿಗೆ ಅದು ಇರಿಸೋದಿಲ್ಲ. ಹಾಗಾಗಿ ಅವ್ರ ಮೇಲೆ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೂ ಕೂಡ ಅನಿಸುತ್ತೆ. ಹಿಂದೆ ನೀವು PCM ಮಾಡಿದ್ರಲ್ಲ, ಆ ಮಾತ್ರ ಅವ್ರು ಕೆಲಸ ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡ್ತೀವಿ. ಜೊತೆಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ. ನಾವು ಕೊಟ್ಟ ದೂರನ್ನ ಪೊಲೀಸ್ನವರು ಸರಿಯಾಗಿ ತೆಗೆದುಕೊಂಡಿಲ್ಲ, ಕ್ರಮಗಳಾಗಿಲ್ಲ. ಅವ್ರು ಕೊಟ್ಟಿರೋ ದೂರ ಬೇಗ ಆಗಿದೆ ಅಂತ ಹೋಗಿ ರಾಜಭವನ ಹೋಗಿ ಅವರು, ನಾನು ಕೂಡ ನೋಡಿದೆ, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ. ನಾವೀಗಾಗಲೇ CODಗೆ ತನಿಖೆಗೆ ಆದೇಶ ಮಾಡಿದ್ದೇವೆ. ತನಿಖೆ ಈಗ ಮುಂದುವರಿಯುತ್ತೆ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನೆಲ್ಲ ನೋಡೋಣ. ಪೊಲೀಸ್ನವ್ರದ್ದು ತಪ್ಪಿದೆಯಾ ಅಥವಾ ಅವ್ರಗಳದ್ದು ತಪ್ಪಿದೆಯಾ, ಯಾವ ರೀತಿ ವರದಿ ಬರುತ್ತೆ ಅದರ ಆಧಾರದ ಮೇಲೆ ಕ್ರಮಗಳನ್ನು ತಗೊಳ್ತೇವೆ. ಸ್ವಾಭಾವಿಕವಾಗಿ ಅವರು ಆಪಾದನೆಗಳನ್ನು ಮಾಡಲೇಬೇಕಾಗ್ತದೆ. ಅವರು ಹೇಳ್ಕೊಳ್ತಾರೆ, ಈ ರೀತಿ ಆಗಿದೆ, ಆ ರೀತಿ ಆಗಿದೆ ಅನ್ನೋದನ್ನು ಅವರು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅವರು ಹೇಳ್ಕೊಳ್ತಾರೆ. ಅದು ಸರಿ ತಪ್ಪು ಅನ್ನೋದನ್ನು ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಆ ತನಿಖೆ ಆಧರಿಸಿ ಮುಂದಿನ ಕ್ರಮ ತಗೊಳ್ಳೋಕ್ಕಾಗುತ್ತೆ. ಈಗಾಗಲೇ ಸರ್ಕಾರದಲ್ಲಿ ನಾವು ಮೊದಲೇ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನಿನ್ನೆ ದಿವಸ ಆದೇಶವನ್ನು ಕೊಟ್ಟಿದ್ದೇವೆ, ಆದೇಶ ಹೊರಡಿಸಿದ್ದೇವೆ. ಇಲ್ಲಿ ಹೋಗ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡ್ತಾರೆ.